ಸೊ ಚಿನ್ನಸ್ವಾಮಿ ಸ್ಟೇಡಿಯಂನಿಂದಾನೇ ನಮ್ಮ ರಿಪೋರ್ಟರ್ ಗಿರೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಿರೀಶ್, ಮೊದಲ ಪಂದ್ಯದಲ್ಲೇ RCB ವಿನ್ ಆಗಿದೆ, ಹೆಂಗಿದೆ ವಿಜಯದ ಒಂದು ಹರ್ಷೋದ್ಗಾರ? ರಾಮ್, ನಿಜವಾಗಿಯೂ ಯಾವಾಗ ಏನು ಸ್ಟೇಡಿಯಂನಲ್ಲಿ ಒಂದು 6 ಅಥವಾ 4ಗಳು ಬರುತ್ತೋ ಅವಾಗಲೇ ಅಭಿಮಾನಿಗಳಿಗೆ ಕನ್ಫರ್ಮ್ ಆಗಿತ್ತು ಅಂತಾನೆ ಹೇಳ್ಬೋದು. ಖಂಡಿತವಾಗಿಯೂ RCB ಈ ಬಾರಿ ಮೊದಲ ಪಂದ್ಯವನ್ನ ದೇವರಿಗೆ ಬಿಡದೆ ಅಭಿಮಾನಿಗೆ ಕೊಡುತ್ತೆ ಅಂತ. ಅದೇ ರೀತಿ ಏನು RCB ಗೆದ್ದು ಬೀಗಿದೆ ಅಂತಾನೆ ಹೇಳ್ಬೋದು. ಯಾವಾಗ ಒಂದು ಟಾಸ್ ಅನ್ನ ವಿನ್ ಆಯ್ತು ಆ ಸಂದರ್ಭದಲ್ಲಿ ನಿಜವಾಗಿ ಒಂದು ಚೇಸಿಂಗ್ ಪಿಚ್ ಆಗಿರೋದ್ರಿಂದ ಚೇಸಿಂಗ್ ಅನ್ನೇ ಮಾಡೋದಕ್ಕೆ RCB ಸೆಲೆಕ್ಟ್ ಮಾಡ್ಕೊಂತು. ಆ ಒಂದು ಹಂತದಲ್ಲೂ ಕೂಡ ಕನ್ಫರ್ಮ್ ಆಗಿತ್ತು RCB ಖಂಡಿತವಾಗಿಯೂ ಈ ಮ್ಯಾಚ್ ಅನ್ನ ಗೆಲ್ಲುತ್ತೆ ಅಂತ. ಅದೇ ರೀತಿ ಉತ್ತಮವಾಗಿ ಏನು SRH ಕೂಡ ಒಂದು ಬ್ಯಾಟಿಂಗ್ ಅನ್ನ ಮಾಡ್ತು. ಏನು ಇನಿಷಿಯಲಿ 3 ರಿಂದ 4 ವಿಕೆಟ್ ಅನ್ನು ಕಳ್ಕೊಂಡಿದ್ದಾದ್ರೂ ಕೂಡ ಸಾಕಷ್ಟು ರೀತಿಯಲ್ಲಿ ಅಂದ್ರೆ 201 ರನ್ಗಳನ್ನ ಪೇರಿಸುವ ಮೂಲಕ ಸಾಕಷ್ಟು ಉತ್ತಮವಾದ ಒಂದು ಬ್ಯಾಟಿಂಗ್ ಅನ್ನ ಮಾಡ್ತು. ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಈಗಾಗಲೇ ಅಭಿಮಾನಿಗಳು ಆಗಲೇ ಈಚೆ ಕಡೆ ಬರ್ತಾ ಇದ್ದಾರೆ. ಪಂದ್ಯವನ್ನ ನೋಡಿಕೊಂಡು ಸಾಕಷ್ಟು ಅಭಿಮಾನಿಗಳು ಈಚೆ ಕಡೆ ಬರ್ತಾ ಇರೋದು, ಪೊಲೀಸರು ಕೂಡ ಅವರನ್ನ ನಿಯಂತ್ರಣ ಮಾಡುವುದೇ ದೊಡ್ಡ ಸವಾಲಿನ ಕೆಲಸವಾಗಿ ಅವರಿಗೆ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು. ಎರಡನೇ ವಿಚಾರವಾಗಿ ಹೇಳಬೇಕು ಅಂತ ಅಂದ್ರೆ SRH ಕೂಡ ಸಾಕಷ್ಟು ಉತ್ತಮವಾದಂತಹ ಅಥವಾ ಬಲಿಷ್ಠವಾದಂತಹ ಬ್ಯಾಟಿಂಗ್ ಆಗಿರ್ಬೋದು ಅಥವಾ ಬೌಲಿಂಗ್ ಲೈನಪ್ ಅನ್ನ ಹೊಂದಿತ್ತು. ಆದ್ರೆ RCB ಇರುವ ಏನು ಒಂದು ಫಾರ್ಮ್ ಇದೆ, ಅದು ಕೂಡ ಡಿಫೆಂಡಿಂಗ್ ಚಾಂಪಿಯನ್ RCB ತಂಡದ ವಿರುದ್ಧ ಅವರು ಮಂಡಿ ಊರುವ ಪರಿಸ್ಥಿತಿ ಉಂಟಾಯಿತು ಅಂತಾನೆ ಹೇಳ್ಬೋದು. ಅಭಿಮಾನಿಗಳು ಹೋಗ್ತಾ ಇದ್ದಾರೆ, ಅವ್ರನ್ನ ಮಾತಾಡಿಸುವ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಸರ್, ಏನ್ ಹೇಳ್ತೀರಾ ಮ್ಯಾಚ್ ನ RCB ಅವರು ಗೆದ್ದಿದ್ದಾರೆ? ಬ್ಯೂಟಿಫುಲ್, ಥ್ಯಾಂಕ್ ಯು ಸರ್. ಏನ್ ಹೇಳ್ತೀರಾ RCB ಅವರು ಮ್ಯಾಚ್ ಗೆದ್ದಿದ್ದಾರೆ? ಗೆಲ್ಬೇಕು, ಚಾಂಪಿಯನ್ಸ್ ಅಲ್ಲ ಸರ್, ವಾಟ್ ಯು ವಾಂಟ್ ಟು ಸೇ? RCB ಎಲ್ಲರೂ ಕೂಡ ಸಾಕಷ್ಟು ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಪೊಲೀಸ್ನವರು ನಿಂತ್ಕೊಳ್ಳೋಕೆ ಬಿಡ್ತಾ ಇಲ್ಲ, ಆದ್ರೆ ಒಂದು ಕಡೆ ಅಭಿಮಾನಿಗಳಿಗೆ ಸಾಕಷ್ಟು ಸಂತೋಷ ಆಗಿದೆ. ಯಾಕಂದ್ರೆ ಮೊದಲ ಮ್ಯಾಚ್ ಅನ್ನ ಅವರು ಟಿಕೆಟ್ ಕೊಂಡುಕೊಂಡು ನೋಡಿದ್ದಾರೆ. ಯಾಕಂದ್ರೆ ಸಾಧಾರಣವಾಗಿ RCB ಮ್ಯಾಚ್ ಅಂತ ಅಂದ್ರೆ ಟಿಕೆಟ್ ಸಿಗೋದೇ ಕಷ್ಟ. ಆ ಒಂದು ಹಂತದಲ್ಲಿ ಟಿಕೆಟ್ ಸಿಕ್ಕಿ ಮ್ಯಾಚ್ ಅನ್ನ ನೋಡಿ ಅವರು ಗೆದ್ದಿದ್ದಾರೆ. ಹೀಗಾಗಿ ಸಾಕಷ್ಟು ಇದು ಒಂದು ಮರೆಯಲಾಗದ ಒಂದು ಕ್ಷಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಫ್ಯಾನ್ ಇದಾರೆ, ಮಾತಾಡೋದು ಹೋಗ್ತೀನಿ. ಸರ್, ಏನ್ ಹೇಳ್ತೀರಾ? ಸೂಪರ್ ಆಗಿತ್ತು ಮಾತ್ರ. ಏನ್ ಹೇಳ್ತೀರಾ? ವಿರಾಟ್ ಕೊಹ್ಲಿ ಕೂಡ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ದಾರೆ. ಸ್ಟಿಫ್ನೆಸ್ ನಾವೆಲ್ಲ ಯೂತ್ಸ್ ನೋಡಿ ಕಲಿಬೇಕು. ವಿರಾಟ್ ಕೊಹ್ಲಿ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಎಲ್ಲ ಫುಲ್ ಈ ಸಲ ಫುಲ್ ಜಬರ್ದಸ್ತ್ ಆಗಿದೆ ಟೀಮ್ ಮಾತ್ರ. 18ನೇ ಸೀಸನ್ ನಲ್ಲಿ ಫಸ್ಟ್ ಟೈಮ್ ಒಂದು ಟ್ರೋಫಿಯನ್ನ ಗೆದ್ದಿದ್ರು. ಇವಾಗ 19ನೇ ಸೀಸನ್ ಫಸ್ಟ್ ಮ್ಯಾಚ್ ಅನ್ನ ಗೆದ್ದಿದ್ದಾರೆ. ಏನ್ ಹೇಳ್ತೀರಾ? ಫಸ್ಟ್ನೇ ಮ್ಯಾಚ್ ಗೆದ್ದಿದೆ, ಫಸ್ಟ್ ಸಲ ಗೆದ್ದಿದೆ. ಈ ಸಲ ಕಪ್ಪು ಹೊಡಿತಾರೆ. ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು? ವಿಕೆ ಆಲ್ವೇಸ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಸ್ಟಿಫ್ನೆಸ್, ಇದು ಯಂಗ್ಸ್ಟರ್. ವಿಜಯ್ ಮಲ್ಯ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕೆಂದ್ರೆ ತಂಡವನ್ನ ಕಟ್ಟಿದವರು ಅವರು. ಇವತ್ತು ನಾವೇನೇ ಎಂಜಾಯ್ಮೆಂಟ್ ನ ಮಾಡ್ತಾ ಇದ್ರು ಕೂಡ ಅವರು ಮುಖ್ಯವಾದ ಕಾರಣ. ವಿಜಯ್ ಮಲ್ಯನ ಅವತ್ತು 450 CR ತಗೊಂಡಾಗ ಎಲ್ಲರೂ ಆಡ್ಕೊಂಡಿದ್ರು. ಇವತ್ತು ಗೊತ್ತಾಗುತ್ತೆ ವಿಜಯ್ ಮಲ್ಯ ಏನು ಅಂತ. ಇವತ್ತು ಫ್ಯಾನ್ ಬೇಸ್ ಏನ್ ಕಟ್ಟಿದ್ದಾರೆ ಅಂತ ಇವತ್ತು ಪ್ರೂವ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ವಿಜಯ್ ಮಲ್ಯ. ಬೌಲಿಂಗ್ ಲೈನಪ್ ತುಂಬಾ ಚೆನ್ನಾಗಿ ಮಾಡಿದ್ರು ಅಥವಾ ಹೇಗೆ? ಜಾಕೋ ಡಬ್ಬಿ ಬಂದಿದ್ರಲ್ಲ, ಸೂಪರ್ ಆಗಿದೆ. ಇನ್ಮೇಲಿಂದ ಎಲ್ಲ ಚೆನ್ನಾಗಿದೆ. ಈ ಸಲನು ಕಪ್ ನಮ್ದೇ. ಸೊ ಅಭಿಮಾನಿಗಳು ಕೂಡ ಸಾಕಷ್ಟು ಖುಷಿ ಅಥವಾ ಎಂಜಾಯ್ಮೆಂಟ್ ಅನ್ನ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಏನು ಒಂದು ನಿರೀಕ್ಷೆಯನ್ನ ಮಾಡ್ಕೊಂಡು ಬಂದಿದ್ರು, ಅದೇ ಒಂದು ನಿರೀಕ್ಷೆಯನ್ನ RCB ಟೀಮ್ ಏನಿದೆ ಅದು ಏನು ಆ ರೀತಿ ಒಂದು ಖುಷಿಯನ್ನ ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ SRH ಕೂಡ ಉತ್ತಮವಾದಂತಹ ಲಯದಲ್ಲಿತ್ತು. ಯಾಕಂದ್ರೆ ಕಳೆದ ಬಾರಿ ಕೂಡ ಪ್ರದರ್ಶನ ಮಾಡಿದ್ರು. ಆದ್ರೆ RCB ಏನಿದೆ ಡಿಫೆಂಡಿಂಗ್ ಚಾಂಪಿಯನ್, ಅದರಲ್ಲಿರುವ ಆಟಗಾರರಿದ್ದಾರೆ, ಎಸ್ಪೆಷಲಿ ವಿರಾಟ್ ಕೊಹ್ಲಿ ಆಗಿರ್ಬೋದು. ಅದೇ ರೀತಿ ಹೌದು ರಾಮ್, ನಿಜವಾಗಿಯೂ ಅಭಿಮಾನಿಗಳ ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೀನಿ. ಆದ್ರೆ ಪೊಲೀಸ್ನವರು ಏನು ಅವರನ್ನ ತಡೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಿಂದ ಅವರು ಕೂಡ ಮಾತನಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇಲ್ಲಿ RCB ಫ್ಯಾನ್ ಬರ್ತಾ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನ್ ಹೇಳ್ತೀರಾ? RCB ವಿನ್ ಆಗಿದೆ. RCB ವಿನ್, ಎಕ್ಸಲೆಂಟ್ ಬ್ಯಾಟಿಂಗ್, ಎಕ್ಸಲೆಂಟ್ ಬೌಲಿಂಗ್, ಎಕ್ಸಲೆಂಟ್ ಫೀಲ್ಡಿಂಗ್. ಮೇಡಮ್, ಏನ್ ಹೇಳ್ತೀರಾ? ವೆರಿ ಹ್ಯಾಪಿ ಅಬೌಟ್ ದ ವಿನ್. ತುಂಬಾ ಖುಷಿ ಆಯ್ತು. We are happy. Yeah, we are happy. I am from Bangalore itself. Yeah. Huh? Yeah. ಸ್ವಲ್ಪ not much. ಎಷ್ಟು ಖುಷಿ ಆಯ್ತು ಇವತ್ತು ಮ್ಯಾಚ್ ಅನ್ನ ಸ್ಟೇಡಿಯಂ ಅಲ್ಲಿ ನೋಡಿದೀರಾ? ಆಯ್ತು. Good match and RCB won. We are happy. Thank you. ಸೊ ಇಲ್ಲೊಬ್ರು ಫ್ಯಾನ್ ಇದ್ದಾರೆ, ಅವರ ಮಾತಾಡೋದು ಹೋಗ್ತೀನಿ. ಸರ್, ಏನ್ ಹೇಳ್ತೀರಾ? ಸೂಪರ್ ಮ್ಯಾಚ್ ಸರ್. ಏನ್ ಹೇಳ್ತೀರಾ? ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಎಕ್ಸ್ಟ್ರಾರ್ಡಿನರಿ.
ಟೀಮ್ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ಟೀಮ್ ಇದೆ, ಲಾಸ್ಟ್ ಟೈಮ್ ಟೀಮ್ ಹೇಗಿತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೇಮ್ ಕಪ್, ಈ ಸಲನು ಕಪ್ ನಮ್ದೆ, ನೋ ಡೌಟ್. ಮೇಡಮ್ ಏನ್ ಹೇಳ್ತೀರಾ? ಸಾಕಷ್ಟು ಅಭಿಮಾನಿಗಳು ಹೋಗ್ತಾ ಇದ್ದಾರೆ ರಾಮ್, ಎಲ್ಲರೂ ಕೂಡ ಸಾಕಷ್ಟು ಖುಷಿಯನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಡಮ್ ಏನ್ ಹೇಳ್ತೀರಾ? RCB ಗೆದ್ದಿದೆ. ಥ್ಯಾಂಕ್ ಯು. ರಾಮ್, ಒಂದು ರೀತಿಯಲ್ಲಿ SRH ಸಾಕಷ್ಟು ಬಲಿಷ್ಠವಾದಂತಹ ತಂಡವನ್ನ ಹೊತ್ತಿತ್ತು. ಏನ್ ಹೇಳ್ತೀರಾ? RCB ಗೆದ್ದಿದೆಯಲ್ಲ ಇವತ್ತು. I don't know Kannada. It's better than Hyderabad. ಸೊ ಬೆಟರ್ ದೆನ್ ಹೈದರಾಬಾದ್ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಂದ ಸೆಕೆಂಡ್ ಸ್ಟಾರ್ ವೈಟಿಂಗ್, ಇಲ್ಲೊಬ್ರು ಫ್ಯಾನ್ ಇದ್ದಾರೆ. ಸೆಕೆಂಡ್ ಸ್ಟಾರ್ ವೈಟಿಂಗ್. ಇಲ್ಲಿ ಈ ಸಲ ಕೂಡ ಕಪ್ ನಮ್ದೆ. ಜೈ RCB. ಏನ್ ಹೇಳ್ತೀರಾ ನೀವು? Best match. RCB forever. ಜೈ RCB. ಇದು ಫಸ್ಟ್ ಮ್ಯಾಚ್ ಅಷ್ಟೇ, ಇನ್ನ ತೋರಿಸ್ತೀವಿ, ಬಾಕಿ ಇದೆ. ಜೈ RCB. ಎಲ್ಲ ಒಳ್ಳೇದಾಗ್ಲಿ ವಿರಾಟ್ ಕೊಹ್ಲಿಗೆ, ಅವ್ರ ಹೆಂಡ್ರು ಮಕ್ಳು ಎಲ್ಲಾರ್ಗು ಅಷ್ಟೇ. ಈ ಸಲ ಕಪ್ ನಮ್ದೆ. ಕಾವ್ಯ, ಲೆಟ್ಸ್ ಗೋ Yo RCB. It was awesome. ಎಲ್ಲರೂ ಕೂಡ ಸಾಕಷ್ಟು RCB. ಮತ್ ನೆಕ್ಸ್ಟ್ ಮ್ಯಾಚ್ ಧೂಳ್ ಎಬ್ಬಿಸ್ಬಿಡ್ತೀವಿ. ಚಿಂದಿ ಚಿತ್ರಾನ್ನ ಮಾಡ್ಬಿಟ್ರು ಸನ್ರೈಸರ್ಸ್ ನ. ಸೊ ಎಲ್ಲರೂ ಸಾಕಷ್ಟು ಹ್ಯಾಪಿಯಿಂದ ಸ್ಟೇಡಿಯಂ ಇಂದ ಹೊರಗಡೆ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಏನು RCB ಮೊದಲ ಮ್ಯಾಚ್ ಅನ್ನ ಸೋಲ್ತಾ ಇತ್ತು. ಆದ್ರೆ ಈ ಬಾರಿ ಅದೇ ರೀತಿ ಕಳೆದ ಬಾರಿ 2025 ಸೀಸನ್ ಏನಿದೆ ಆ ಒಂದು ಸೀಸನ್ ಏನ್ ಹೇಳ್ತೀರಾ? RCB ಗೆದ್ದಿದೆ ಹೇಳ್ತಾರೆ. ಇವ್ರು ಹೇಳ್ತಾರೆ. ಏನು ತುಂಬಾ ಖುಷಿ ಇದೆ. ಕೊಹ್ಲಿ ವಾಸ್ ಟೂ ಗುಡ್ ಅಂಡ್ ಪಡಿಕಲ್ದು ಇನ್ನಿಂಗ್ಸ್ ತುಂಬಾ ಸಖತ್ತಾಗಿ ಆಡ್ದ. ಸೊ ಆಲ್ ಇನ್ ಆಲ್ ವೆರಿ ಹ್ಯಾಪಿ, ಲುಕಿಂಗ್ ಫಾರ್ವರ್ಡ್ ಫಾರ್ ದ ಎಂಡ್. ಕಳೆದ ಸೀಸನ್ಗೂ ಈ ಸೀಸನ್ ಏನೋ ಡಿಫರೆನ್ಸ್ ನೋಡಿದ್ರೆ? ಯಾಕೆಂದ್ರೆ ಕಳೆದ ಸೀಸನ್ ತುಂಬಾ ಚೆನ್ನಾಗಿ ಆಡಿದ್ರು, ಈ ಒಂದು ಪಂದ್ಯದಲ್ಲೂ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಏನ್ ಡಿಫರೆನ್ಸ್ ನೋಡಿದೀರಾ? ನನ್ನ ಪ್ರಕಾರ ಈ ಸತಿ ಟೀಮ್ ಇನ್ನ ಚೇಂಜ್ ಆಗಿದೆ. ದಿಸ್ ಟೈಮ್ ಜೇಕಬ್ ಡಫಿ ಅಂತ ಬಂದಿದ್ದಾನೆ. ಅವನು ತುಂಬಾ ಡಿಫ್ರೆಂಟ್, ತುಂಬಾ ಸಖತ್ತಾಗಿ ಆಡಿದಾನೆ. ಬೌಲಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಮೇಡಮ್? ವಿರಾಟ್ ಕೊಹ್ಲಿ ಸರ್. ಏನ್ ಹೇಳ್ತೀರಾ ಟೀಮ್ ಬಗ್ಗೆ? ಈ ಸಲ ಏನ್ ಟೀಮ್ ಫಾರ್ಮ್ ಆಗಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲ ಐ ಥಿಂಕ್ ಇಲ್ ಬಿ ಅ ಗುಡ್ ಟೀಮ್. ಚೆನ್ನಾಗಿ ಮಾಡಿದ್ದಾರೆ. ಸೊ ಗಿರೀಶ್, ಹೈದರಾಬಾದ್ ಮೊದಲು ಬ್ಯಾಟಿಂಗ್ ಮಾಡಿ ಎಲ್ಲ ಅಭಿಮಾನಿಗಳು ಸಾಕಷ್ಟು ಗೆಲ್ಲುವ ವಿಶ್ವಾಸ ಇತ್ತ ಅಂತ ಕೇಳಿ ಹೇಳ್ಬೋದು.